ಇವತ್ತು ಆಫೀಸ್ಗೆ ಹೋಗು, ಇವತ್ತು ಸೈಟ್ಗೆ ಹೋಗು, ಇವತ್ತು ಮೋರಿ ಕಟ್ಟು, ಇವತ್ತು ಪಾರ್ಕ್ ಮಾಡು. ಈಸ್ ಅ ಡೆವಲಪರ್. ಓಕೆ, ಕಂಪ್ಲೀಟ್ಲಿ ಡೆವಲಪರ್. ಲ್ಯಾಂಡ್ ಡೆವಲಪ್ಮೆಂಟ್ ಮಾಡ್ತಾರೆ. ಇವಾಗ ನಾವು ಲ್ಯಾಂಡ್ ಡೆವಲಪರ್ ಪ್ರಮೋಷನ್ ಮಾಡ್ತಿದ್ದಲ್ಲ, ಅವ್ರ ಜೊತೆ ನಾನು ಐಡಿಯಾಸ್ ಇದೆ. ಓಕೆ, ಸೊ ರೋಡ್ ಹೆಂಗೆ ಮಾಡೋದು, ಕಾಂಪೌಂಡ್ಸ್ ಹೇಗೆ ಮಾಡೋದು, ಮೋರಿ ಹೇಗೆ ಮಾಡೋದು, ಎವ್ರಿಥಿಂಗ್ ಅವಾಗೆಲ್ಲ ಮಾಡ್ಕೊಂಡು ಕೂತ್ಕೊಂತಿದ್ದೆ. ಹೇಗೋ ಟೈಮ್ ಪಾಸಿಗೆ ಇವ್ರ ಜೊತೆ ಆರಾಮಾಗಿ ಮಾತಾಡ್ತಾ ಇರ್ತಾರೆ. ಇಲ್ಲ ಇಲ್ಲ, ಇವ್ರು ಬಂದು ಹೊಸನಗರ. ಓಕೆ, ಎಲ್ಲಿ ಗೊತ್ತಾ? ಇವರು ಶಿವಮೊಗ್ಗದವ್ರೆ. ಆ ಕಡೆಯವರೇ, ಸಾಗರ ಕಡೆಯವರು. ಸಾಗರ ಶಿವಮೊಗ್ಗ ಇದೆಯಲ್ಲ ಆ ಕಡೆ, ಹೊಸನಗರ. ಸೊ ಅಲ್ಲಿ ನಾನು ರೈಟ್ರ್ ಅಂತ ಹೇಳ್ತಾರೆ, ಕನ್ಸ್ಟ್ರಕ್ಷನ್ ಫೀಲ್ಡಲ್ಲಿ ರೈಟ್ರ್ ಅಂತ ಬರುತ್ತೆ ಅವ್ರ ಕೆಲಸ. ಆ ವರ್ಕ್ ಮಾಡ್ತಾ ಇದ್ದೆ. ಮಾಡಿ ಆಮೇಲೆ ನಮಗೆ ಆನಂದ್ ಸರ್ ಅಂತ ಒಬ್ಬರು ಮೇನ್ ಡೆವಲಪರ್ ಇದ್ದರು. ಸೊ ಅವರಿಗೆ ನಾನು ಆ್ಯಕ್ಚುಲಿ ರೈಟ್ ಹ್ಯಾಂಡಾಗಿ ಜಾಯಿನ್ ಆದೆ. ದೆನ್ ನನ್ನ ಹಣೆ ಬರ ತಿರುಗ್ತು ಅಂತ ಹೇಳ್ಬೋದು. ಅವ್ರು ನನಗೆ ಮನೆ ಕೊಟ್ಟರು ಉಳ್ಕೊಳ್ಳೋದಕ್ಕೆ. ಒಂದು ಬಿಲ್ಡಿಂಗ್ ಕಟ್ಸ್ತಾ ಇದ್ರು, ನಾವೇ ಕಟ್ಸ್ತಾ ಇದ್ವಿ ಅವಾಗ. ನಂದು ಅದೇ ಕೆಲಸ. ಅಲ್ಲೇ ಮೇಲ್ಗಡೆ ಒಂದು ಶೆಡ್, ಒಂದು ಮನೆ ಥರ ಮಾಡಿ ಲಾಸ್ಟಲ್ಲಿ ಮನೆ ಕೊಟ್ಟರು, ಒಂದು ಒಳ್ಳೆ ಕೆಲಸ ಕೊಟ್ಟರು, ಆಫೀಸ್ ಕೊಟ್ಟರು, ರೈಟ್ ಹ್ಯಾಂಡಾಗಿ ಇಟ್ಕೊಂಡ್ರು. ಸೊ ಇವತ್ತು ನಂಗೆ ನಾಲೆಜ್ ಅಂತ ಬಂದಿದೆ, ಕನ್ಸ್ಟ್ರಕ್ಷನ್ ನಾಲೆಜ್ ಅಂದರೆ ದಟ್ಸ್ ಫ್ರಮ್ ಆನಂದ್ ಸರ್. ಆನಂದ್ ಸರ್ ಹೆಸರು ನೀವು ಇಡಬೇಕಿದ್ರು ಒಳಗಡೆ. ಸೊ ಆನಂದ್ ಸರ್ ನೋಡ್ತಾ ಇದ್ರೆ ಅವರಿಗೆ ಥ್ಯಾಂಕ್ ಯು ಹೇಳೋಕ್ಕೆ ಇಷ್ಟಪಡ್ತೀನಿ. ಸರ್ ಇವತ್ತೇನಿದ್ರು ಕೂಡ ನೀವು ಕೊಟ್ಟಿರೋ ನಾಲೆಜ್ ಅಂತ ಹೇಳ್ಬೋದು, ಜೊತೆಲಿ ಇವ್ರು ಕೊಟ್ಟಿರೋ ಸಪೋರ್ಟ್ ಅಂತ ಹೇಳ್ಬೋದು. ಸೊ ಇವರಿಬ್ಬರಿಂದನೇ ಮೇಡಮ್ ಇವತ್ತು ಕನ್ನಡ ಕೋರ ಅಂತಿದ್ರೆ ಆನಂದ್ ಸರು, ಸುನಂದ ಮೇಡಮ್ ಅವರಿಂದ, ನಮ್ಮ ಕರ್ನಾಟಕದ ಜನತೆಯಿಂದ. ಅವರು ಇಷ್ಟಪಟ್ಟರು ನನಗೆ. ಆಮೇಲೆ ಬಂದಿದ್ದೆ ಕೋವಿಡ್ ಬಂತು. ಸಂಬಳ ಎಲ್ಲ ಎಷ್ಟು ಬರ್ತಾ ಇತ್ತು? ಚೆನ್ನಾಗಿ ಬರ್ತಾ ದೆನ್ ಐ ಆಮ್ ಸೆಟಲ್ಡ್. ಅವಾಗ ಮನೆಗೆಲ್ಲ ಕಳಿಸ್ತಾ ಇದ್ರು? ಮನೆಗೆಲ್ಲ ಕಳಿಸ್ತಾ ಇದ್ದೆ. ಯಾವಾಗ ನಾನು ಇಂಜಿನಿಯರ್ ಹತ್ರ ಜಾಯ್ನ್ ಆಗ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ, ಮನೆಗೆ ದುಡ್ಡು ಕಳಿಸ್ಲಿಕ್ಕೆ ಸ್ಟಾರ್ಟ್ ಮಾಡಿದೆ. ಅಲ್ಲಿ ತನಕ ಕಳ್ಸಕ್ಕೆ ನನಗೆ ದುಡ್ಡು ಇರಲಿಲ್ಲ. ಓಕೆ, ಸೊ ಆಮೇಲೆ ಮನೆಗೆ ಅಮ್ಮನಿಗೆ ದುಡ್ಡು ಕಳ್ಸಕ್ಕೆ ಸ್ಟಾರ್ಟ್ ಮಾಡಿದೆ. ತಂಗಿನೂ ಓದ್ತಾ ಇದ್ಲು, ತಂಗಿನೂ ಬೆಂಗಳೂರಿಗೆ ಬಂದ್ಲು. ಅಕ್ಕಪಕ್ಕದ ಹುಡುಗರಿದ್ರು, ಎಲ್ಲರೂ ಬೆಂಗಳೂರಿಗೆ ಬಂದರು. ಬನ್ನಿ ಎಲ್ಲರೂ ಬಂದರು. ಎಲ್ಲರೂ ಬೆಂಗಳೂರಿಗೆ ಬಂದು ಎಲ್ಲ ಸೆಟ್ಲ್ ಆಗಿಬಿಟ್ರು. ನನ್ನ ತಮ್ಮ, ನಮ್ಮ ಕಸಿನ್ನು, ನಮ್ಮ ಅಕ್ಕಪಕ್ಕದ ಮನೆ ಹುಡುಗರು ಎಲ್ಲ ಬಂದರು ಬೆಂಗಳೂರು. ನಾನೇ ಬರ್ತಾ ಇದ್ದೆ, ಬನ್ನಿ ನಮ್ದೊಂದು ರೂಮ್ ಇತ್ತು ಮೇಡಮ್ ಮೇಲ್ಗಡೆ. ಬರೋದು, ರೂಮಲ್ಲಿ ಉಳ್ಕೊಳ್ಳೋದು, ಅವರೆಲ್ಲ ಕೆಲಸ ಹುಡ್ಕೊಳ್ಳೋದು, ಹೋಗೋದು. ಇನ್ನೊಬ್ಬ ಬಂದ, ಕೆಲಸ ಹುಡ್ಕೋ ಹೋಗು, ಹಾಗೆ. ಸೊ ಹಬ್ಬ ನಮ್ದು ಆ್ಯಕ್ಚುಲಿ ಆ ಥರ ಆಯಿತು. ನಮ್ಮ ಸರ್ ಕೂಡ ಸಪೋರ್ಟ್ ಮಾಡ್ತಾಯಿದ್ರು. ಯಾರಾದರೂ ಬರಲಿ ಏನಿರಲಿ, ಏನು ತೊಂದರೆ ಇಲ್ಲ. ಇದು ನಾನು ಬೆಂಗಳೂರಲ್ಲಿ ಸೆಟಲ್ ಆದಂಥ ಸ್ಟೋರಿ.